ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನಾನು ಕಳೆದ ವಿಡಿಯೋದಲ್ಲೇ ಒಂದು ಮಾತನ್ನು ಹೇಳಿದ್ದೆ ನೋಡಿ, ಗುಜರಾತ್ ಟೈಟಾನ್ಸ್ ಟೀಮ್ನ ಗ್ರಹಚಾರ ಏನಾದರೂ ಕೆಟ್ಟರೆ ಮತ್ತು RCB ವಿರುದ್ಧ ಫೈನಲ್ನಲ್ಲಿ ಫೈಟ್ ಮಾಡೋದಕ್ಕೆ ಅಖಾಡಕ್ಕೆ ಇಳಿಬೇಕಾಗತ್ತೆ ಅಂತ. ಲಕ್ಕಿಲಿ ಗುಜರಾತ್ ಫೈನಲ್ಗೆ ಬಂದಿದೆ. RR ಟೀಮ್ನ ಮನೆಗೆ ಕಳಿಸಿ ಜಗಜೆಟ್ಟಿ RCB ಜೊತೆ ಕುಸ್ತಿ ಮಾಡೋದಕ್ಕೆ ಸಜ್ಜಾಗಿದೆ. ಆದರೆ ನಿಮ್ಮೆಲ್ಲರ ನೆಚ್ಚಿನ ಸುನಾಮಿ ಸೂರ್ಯವಂಶಿ ಇವತ್ತು ಅಬ್ಬರಿಸಿದ್ರೂ ಸಹ ಸೆಂಚುರಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಇನ್ನು ಗ್ರಹಚಾರ ಅಂದರೆ ಸಾಯಿ ಸುದರ್ಶನ್ ಅಗೈನ್ ಹಿಟ್ ವಿಕೆಟ್ ಆಗಿ ಔಟ್ ಆಗಿದ್ದು. ಒಬ್ಬ ಅನುಭವಿ ಬ್ಯಾಟ್ಸ್ಮನ್, 3 ಬಾರಿ IPL ಸೀಸನ್ನಲ್ಲಿ ಹಿಟ್ ವಿಕೆಟ್ ಆಗಿ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದು. ಇನ್ನು ಗಿಲ್ ಇವತ್ತಿನ ಮ್ಯಾಚ್ನಲ್ಲಿ ಹಲ್ಚಲ್ ಎಬ್ಬಿಸ್ಬಿಟ್ರು. ಕಂಪ್ಲೀಟ್ ಅವರದ್ದೇ ಮ್ಯಾಚ್ ಇದು. ಆದರೆ ಇದೇ ಫಾರ್ಮ್ಯಾಟ್ನಲ್ಲಿ RCB ವಿರುದ್ಧ ಆಡೋ ತಾಕತ್ತಿದೆಯಾ ಅಂತ ಫ್ಯಾನ್ಸ್ಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುಜರಾತ್ ಟೈಟಾನ್ಸ್ ಹಾಗೂ RCB ತಂಡ ಹಾಲಿ ಟೂರ್ನಮೆಂಟ್ನಲ್ಲಿ 4 ಬಾರಿ ಮುಖಾಮುಖಿ ಆಗ್ತಾ ಇರೋದು. ಲೀಗ್ ಹಂತದಲ್ಲಿ 2 ಬಾರಿ ಮತ್ತು ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮುಖಾಮುಖಿ ಆಗಿದ್ವು. ಇನ್ನು ತಾಕತ್ತಿನ ಪ್ರಶ್ನೆ ಯಾಕೆ ಹೇಳಿದೆ ಅಂದರೆ, ಆ ಬಲಿಷ್ಠ ತಂಡ ಅಷ್ಟು ಪವರ್ಫುಲ್ ಆಗಿದೆ RCB ಟೀಮ್. ಓಕೆ, ನೇರವಾಗಿ ಮ್ಯಾಚ್ ಸಂಬಂಧವಾಗಿ ಮಾತಾಡೋಣ. ಹೇಗಿತ್ತು ಮ್ಯಾಚ್, ಹೈಲೈಟ್ಸ್ ನೋಡ್ತಾ ಹೋಗೋಣ. ನೋಡಿ, ಇವತ್ತು ನ್ಯೂ ಚಂಡೀಗಢದ ಮಹಾರಾಜ ಯಾದವೇಂದ್ರ ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದಂಥ ಮ್ಯಾಚ್ ಇದು. ಟಾಸ್ ಗೆದ್ದಂಥ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ರಿಸಲ್ಟ್ ಬಂದು ರಾಜಸ್ಥಾನ ವಿರುದ್ಧ ಗುಜರಾತ್ ಭರ್ಜರಿಯಾಗಿ ಜಯವನ್ನು ಕಂಡಿದೆ. ಈ ಮುಖಾಂತರವಾಗಿ RCB ವಿರುದ್ಧ ಫೈನಲ್ಗೆ ಅರ್ಹತೆಯನ್ನು ಪಡೆದಂಥ ಗುಜರಾತ್ ಟೈಟಾನ್ಸ್ ಫೈನಲ್ ಕಾಳಗಕ್ಕೆ ಗುಜರಾತ್ ಕಡೆಗೆ ಪಯಣವನ್ನು ಬೆಳೆಸ್ತಾ ಇದೆ. ಅದು ನಿಮಗೆ 31ನೇ ತಾರೀಕು ಪಂದ್ಯ, ಭಾನುವಾರ, ಸಂಡೇ, ಸೂಪರ್ ಸಂಡೇ. ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನೋಡಿ, IPL 2026ರ ಹೈ ವೋಲ್ಟೇಜ್ ಕ್ವಾಲಿಫೈಯರ್ 2 ಪಂದ್ಯ ಇವತ್ತಿದ್ದು. ರಾಜಸ್ಥಾನ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ 7 ವಿಕೆಟ್ಗಳ ಭರ್ಜರಿ ಜಯವನ್ನು ದಾಖಲಿಸಿರೋದು. ನಿರೀಕ್ಷೆಯಂತೆ ಗುಜರಾತ್ ಬರುತ್ತೆ ಎನ್ನಲಾಗ್ತಾ ಇತ್ತು. ಆದರೆ ಈ ಸೂರ್ಯವಂಶಿ ಅನ್ನೋ ಸುನಾಮಿ ಮುಂದೆ ಸ್ವಲ್ಪ ಪ್ರೆಡಿಕ್ಟ್ ಮಾಡೋದು ಕಷ್ಟ ಸಾಧ್ಯವಾಗಿತ್ತು. ಅದೇನೇ ಇರಲಿ, ಬಟ್ ನಾಯಕ ಶುಭಮನ್ ಗಿಲ್ ಅವರ ಆಕರ್ಷಕ ಶತಕ ಹಾಗೂ ಸಾಯಿ ಸುದರ್ಶನ್ ಅವರ ಸ್ಫೋಟಕ ಅರ್ಧಶತಕದ ನೆರವಿನಿಂದ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ನೀಡಿದಂಥ 215 ರನ್ಗಳ ಬೃಹತ್ ಗುರಿಯನ್ನು ಭಾಳ ಅತ್ಯಂತ ಸುಲಭವಾಗಿ ಚೇಸ್ ಮಾಡಿ ಪ್ರತಿಷ್ಠಿತ ಫೈನಲ್ಗೆ ಅರ್ಹತೆಯನ್ನು ಪಡೆದಿದೆ. ನೋಡಿ, ಇದರೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಅವರ ದಿಟ್ಟ ಹೋರಾಟ ಅಂತ ಹೇಳ್ಬೋದು. 96 ರನ್ಗಳ ಇನ್ನಿಂಗ್ಸ್ ವ್ಯರ್ಥವಾಯಿತು. ಮೊದಲು ಬ್ಯಾಟ್ ಮಾಡಿದಂಥ ರಾಜಸ್ಥಾನ ರಾಯಲ್ಸ್ಗೆ ಆರಂಭದಲ್ಲೇ ಆಘಾತ ಎದುರಾಗಿಬಿಟ್ಟಿತ್ತು. ಯಾಕೆಂದರೆ ಕೇವಲ 9 ರನ್ ಗಳಿಸುವಷ್ಟರಲ್ಲಿ ಯಶಸ್ವಿ ಜೈಸ್ವಾಲ್ನ ಕಳ್ಕೊಂಡ್ವಿ ಮತ್ತು ಧ್ರುವ್ ಜುರೇಲ್ ಅವರು ಕೂಡ ವಿಕೆಟನ್ನು ಕಳೆದುಕೊಂಡ್ರು. ಆಗ ರಾಜಸ್ಥಾನ ರಾಯಲ್ಸ್ ತಂಡ ಹೀನಾಯ ಸ್ಥಿತಿಯಲ್ಲಿತ್ತು. ಒಂದು ರೀತಿಯಾಗಿ ಯಾವ ರೀತಿಯ ಭರವಸೆ ಇತ್ತು ಅಂದರೆ, ಸೂರ್ಯವಂಶಿ ಅವರು ಇದ್ದಾರಲ್ಲಪ್ಪ ಅನ್ನೋ ರೀತಿಯಾಗಿ. ಅವರಿದ್ದರೆ ಈ ಸ್ಕೋರ್ 200+ ಆಗಿಬಿಡುತ್ತೆ, ಏನು ತೊಂದರೆ ಇಲ್ಲ, ಅಥವಾ ಇನ್ನೊಂದು ಅದ್ಭುತವಾದಂಥ ಇನ್ನಿಂಗ್ಸನ್ನು ನಾವು ನೋಡ್ಬೋದು ಅನ್ನೋ ಥರದ ಭರವಸೆ ಅಂತೂ ಇತ್ತು. ಆದರೆ ಗುಜರಾತ್ ವಿರುದ್ಧವಾಗಿ ಈ ಪಿಚ್ನಲ್ಲೇ ನಿಮಗೆ 200 ಹೆಚ್ಚು ಹೊಡೆದ್ರೆ ಸಾಕು ಅನ್ನೋ ಥರದ ಒಂದು ಭರವಸೆ. ಯಾಕೆಂದರೆ ಹಳೆಯ ರೆಕಾರ್ಡ್ಸ್ಗಳನ್ನು ನೋಡೋದಾದರೆ ಹೆಚ್ಚಾಗಿ ಪ್ಲೇ ಆಫ್ನಲ್ಲಿ. ಆದರೆ ಇವತ್ತಿನ ಮ್ಯಾಚ್ ಎಲ್ಲವೂ ಉಲ್ಟಾ ಸೀದಾ ಆಗಿದ್ದು. ನೋಡಿ, ಈ ಹಂತದಲ್ಲಿ ಯಾವಾಗ ನಾವು ಯಶಸ್ವಿ ಜೈಸ್ವಾಲ್ನ ಕಳ್ಕೊಂಡ್ವಿ, ಧ್ರುವ್ ಜುರೇಲ್ ಅವ್ರನ್ನ ಕಳ್ಕೊಂಡ್ವಿ, ಆ ಹಂತದಲ್ಲಿ ನಮಗೆ ಭರವಸೆಯನ್ನು ಕೊಟ್ಟಿದ್ದೆ ಯುವ ಸೆನ್ಸೇಷನ್ ಪುಟಾಣಿ ಪ್ರಚಂಡ ವೈಭವ್ ಸೂರ್ಯವಂಶಿ. ಕಂಪ್ಲೀಟ್ ಮ್ಯಾಚನ್ನು ಬದಲಾಯಿಸ್ಬಿಟ್ರೆ. ಯಾಕೆಂದರೆ 6 ಬೌಂಡ್ರಿಗಳ ಸುರಿಮಳೆಗೈದಂಥ ಅವರು ಕೇವಲ 4 ರನ್ಗಳಿಂದ ಸತತವಾಗಿ ಕಂಟಿನ್ಯೂ 2ನೇ ಬಾರಿ ಶತಕವನ್ನು ಮಿಸ್ ಮಾಡಿಕೊಂಡು 96 ರನ್ಗಳಿಗೆ ಔಟ್ ಆದರು. ವಿಚಿತ್ರ ಅಂದರೆ, ಕಳೆದ ಬಾರಿ ಹೇಗೆ ಔಟ್ ಆಗಿದ್ದರು ಅದೇ ರೀತಿ ಹಿಂಭಾಗದಲ್ಲೇ ಕ್ಯಾಚನ್ನು ಕೊಟ್ಟು ಹೋಗಿದ್ದವರು. ಸಾಮಾನ್ಯವಾಗಿ ಪವರ್ ಪ್ಲೇನಲ್ಲಿ ಅಬ್ಬರಿಸ್ತಕ್ಕಂಥ ರಾಜಸ್ಥಾನ ರಾಯಲ್ಸ್ ಆರಂಭದಲ್ಲೇ ವಿಕೆಟ್ ಕಳೆದುಕೊಂಡಿದ್ರೆ ಮೊದಲ 6 ಓವರ್ಗಳಲ್ಲಿ 70 ರನ್ ಬಾರಿಸಲಷ್ಟೇ ಸಾಧ್ಯವಾಗಿತ್ತು. ಇದರಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಬಂದಿದ್ದೆ ವೈಭವ್ ಸೂರ್ಯವಂಶಿಯಿಂದ. ನೋಡಿ, ವೈಭವ್ ಸೂರ್ಯವಂಶಿಗೆ 3ನೇ ವಿಕೆಟ್ ರವೀಂದ್ರ ಜಡೇಜಾ ಸ್ವಲ್ಪ ಹೊತ್ತು ಸಾಥ್ ಕೊಟ್ಟರು. ಆದರೆ ಸ್ವಲ್ಪ ಇಂಜುರಿ ಕಾರಣದಿಂದ ಹೊರಗೆ ಹೋಗ್ಬಿಟ್ರು. ಅದಾದಮೇಲೆ ನಾಯಕ ರಿಯಾನ್ ಪರಾಗ್ ಅವರು ಒಂದು ದೊಡ್ಡ ಇನ್ನಿಂಗ್ಸ್ ಕಟ್ಟುವಂಥ ಭರವಸೆಯನ್ನು ಕೊಟ್ಟರು. ಅವರು ಕೂಡ ಔಟ್ ಆಗಿಬಿಟ್ರು. 3ನೇ ವಿಕೆಟನ್ನು 101 ರನ್ಗೆ ಕಳೆದುಕೊಳ್ತು. ಇದರ ಬೆನ್ನಲ್ಲಿಯೇ ಬಂದಂಥ ದಸುನ್ ಶನಕ, ಜೋಫ್ರಾ ಆರ್ಚರ್ ಕೂಡ ಔಟ್ ಆದಾಗ ರಾಜಸ್ಥಾನದ ಪರಿಸ್ಥಿತಿ 12.4 ಓವರ್ಗಳಲ್ಲಿ 118 ರನ್ ಬಾರಿಸಿ ತುಂಬ ಶೋಚನೀಯ ಸ್ಥಿತಿಯಲ್ಲಿತ್ತು. ಒಂದೆಡೆಯಿಂದ ವೈಭವ್ ಸೂರ್ಯವಂಶಿ ಭರವಸೆಯನ್ನು ಕೊಡ್ತಾಯಿದ್ರು. ಅದಾದಮೇಲೆ ಮತ್ತೆ ಬಂದಂಥ ರವೀಂದ್ರ
ಜಡೇಜಾ ಅವರೊಂದಿಗೆ ಕ್ರೀಸ್ನಲ್ಲಿದ್ದಂಥ ವೈಭವ್ ಸೂರ್ಯವಂಶಿ ಅಬ್ಬರ ಹಾಗೆ ಮುಂದುವರಿತು. ಸಿಕ್ಸರ್ ಬೌಂಡ್ರಿಗಳ ಮುಖಾಂತರವಾಗಿ ಶತಕದ ಸನಿಹಕ್ಕೆ ಬರ್ತಾಯಿದ್ರು. ಆದರೆ 18ನೇ ಓವರ್ ಎಸೆದ ರಬಾಡ ಅವರ 2ನೇ ಎಸೆತವನ್ನು ಸಿಕ್ಸರ್ ಗಟ್ಟಿ ಶತಕ ಬಾರಿಸುವ ಹಾದಿಯಲ್ಲಿ ವೈಭವ್ ಸೂರ್ಯವಂಶಿ ಥರ್ಡ್ ಮ್ಯಾನ್ನಲ್ಲಿ ಮತ್ತೊಮ್ಮೆ ಅದೇ ರೀತಿಯ ಕ್ಯಾಚ್ ಕೊಟ್ಟು ನಿರಾಸೆಯಿಂದ ವಾಪಸ್ಸಾಗಿದ್ದು. ನಿಮಗೆ ತುಂಬ ದುಬಾರಿಯಾಗಿದ್ದು ಗುಜರಾತ್ ಟೀಮ್ ಕಡೆ ರಶೀದ್ ಖಾನ್ ಹಾಕಿದ 2 ಓವರು 45 ರನ್ ಕೊಟ್ಟಿದ್ದವರು. 9ನೇ ಓವರ್ ಹಾಕಿದಂಥ ರಶೀದ್ ಖಾನ್ಗೆ ಆಗ್ತಾನೆ ಎಂಟ್ರಿ ಕೊಟ್ಟಿದ್ದ ರಿಯಾನ್ ಪರಾಗ್ ಒಂದು 4 ಒಂದು 6 ಬಾರಿಸಿದ್ರೆ ಲಾಸ್ಟ್ ಬಾಲ್ ಸೂರ್ಯವಂಶಿ 6 ಎತ್ತಿ ಆ ಓವರ್ನ ಎಂಡ್ ಮಾಡಿದ್ರು. ರಶೀದ್ ಖಾನ್ದು ಹೇಳ್ತಾ ಇರೋದು ನಾನು. ಇನ್ನು 20ನೇ ಓವರ್ ಡೊನಾವನ್ ಫರೇರಾ 4 6 ಬಾರಿಸೋ ಮುಖಾಂತರವಾಗಿ ಗೆಲುವು ನಮ್ಮದೇ ಅನ್ನೋ ಭರವಸೆಯನ್ನು RR ಟೀಮ್ನಲ್ಲಿ ಮೂಡಿಸಿಬಿಟ್ಟಿದ್ರು. ನಿಮಗೆ ಓವರಾಲ್ ಕಂಪ್ಲೀಟಾಗಿ ಹೇಳೋದಾದರೆ ರವೀಂದ್ರ ಜಡೇಜಾ ಅವರ ಅಜೇಯ 45 ರನ್, ಡೊನೋವನ್ ಫೆರೇರಾ ಅವರ ಸಿಡಿಲ ಬರೆದ ಬ್ಯಾಟಿಂಗ್ 11 ಎಸೆತಗಳಲ್ಲಿ 38 ರನ್. ಟೋಟಲ್ ರಾಜಸ್ಥಾನ ರಾಯಲ್ಸ್ 6 ವಿಕೆಟ್ ನಷ್ಟಕ್ಕೆ 214 ರನ್ಗಳ ಬೃಹತ್ ಮೊತ್ತ. ಪ್ರತಿಯಾಗಿ ಗುಜರಾತ್ ಟೈಟಾನ್ಸ್ 18.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 219 ರನ್ ಬಾರಿಸಿ ಗೆಲುವನ್ನು ಕಂಡಿದೆ. ನಿಮಗೆ ರವೀಂದ್ರ ಜಡೇಜಾ ಇಂಜುರಿ ಆಗದ ಕ್ರೀಸ್ನಲ್ಲಿ ಇದ್ದಿದ್ದರೆ ನಿಮಗೆ ಸ್ಕೋರ್ ಬೋರ್ಡ್ ಸ್ವಲ್ಪ ಜಾಸ್ತಿನೇ ಆಗಿರ್ತಾ ಇತ್ತು ಅದು ನೋಡಲಿಕ್ಕೆ. ವೈಭವ್ ಇವತ್ತು ಟೋಟಲ್ 7 6 8 4 ಆಚೆ ಕಳಿಸಿರೋದವರು. ಇನ್ನು 215 ರನ್ಗಳ ಕಠಿಣ ಗುರಿಯನ್ನು ಬೆನ್ನಟ್ಟಿದ ಗುಜರಾತ್ ಟೈಟಾನ್ಸ್ ಹೇಗೆ ಆಡ್ತು ಅಂದರೆ ತಂಡಕ್ಕೆ ನಾಯಕ ಶುಭ್ಮನ್ ಗಿಲ್, ನಾನು ಆರಂಭದಲ್ಲಿ ಹೇಳಿದಾಗೆ ಗಿಲ್ ಹಲ್ಚಲ್ ಎಬ್ಬಿಸ್ಬಿಟ್ರು. ಇನ್ನು ಸಾಯಿ ಸುದರ್ಶನ್ ಅವರಿಬ್ಬರ ಜತೆಯಾಟ, ಮೊದಲ ವಿಕೆಟ್ಗೆ ಸ್ಫೋಟಕ ಬ್ಯಾಟಿಂಗನ್ನು ಆಡಿದಂಥ ಇಬ್ಬರು ಕೂಡ ಒಂದು ದೊಡ್ಡ ಫೌಂಡೇಶನನ್ನು ಹಾಕ್ಕೊಟ್ರು. ನಿಮಗೆ ರಾಜಸ್ಥಾನದ ಪ್ರತಿಯೊಬ್ಬ ಬೌಲರ್ಗಳನ್ನು ಕೂಡ ಮನ ಬಂದಂತೆ ತಿಳಿಸ್ತಾ ಇದ್ದರು. ಈ ಜೋಡಿ ಪಂದ್ಯವನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ಕಂಟ್ರೋಲ್ಗೆ ತೆಗೆದುಕೊಂಡು ಬಿಟ್ಟಿತ್ತು. ನಿಮಗೆ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿದಂಥ ಸಾಯಿ ಸುದರ್ಶನ್ 32 ಎಸೆತಗಳಲ್ಲಿ 8 ಬೌಂಡ್ರಿ 1 ಸಿಕ್ಸರ್ 58 ರನ್ ಚಚ್ಚು ಬಿಸಾಕಿದ್ದು. ನಿಮಗೆ ಬ್ರಿಜೇಶ್ ಶರ್ಮಾ ಎಸೆತದಲ್ಲಿ ಸತತ 2ನೇ ಪಂದ್ಯದಲ್ಲೂ ಕೂಡ ಹಿಟ್ ವಿಕೆಟಾಗಿ ಔಟ್ ಆದರು. ಅವ್ರು ಔಟ್ ಆಗಬೇಕಾದ್ರೂ ಕೂಡ ಅವ್ರ ಸ್ಟ್ರೈಕ್ ರೇಟ್ 181 ಇತ್ತು. ಇನ್ನು ಜವಾಬ್ದಾರಿಯುತ ಕ್ಯಾಪ್ಟನ್ ಲೀಡ್ ಮಾಡಬೇಕು ಪಂದ್ಯವನ್ನು, ಅಷ್ಟೇ ಆಕ್ರಮಣಕಾರಿ ಬ್ಯಾಟಿಂಗ್ ನಡೆಸಿದ್ದು ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು. 53 ಎಸೆತಗಳಲ್ಲಿ ಬರೋಬ್ಬರಿ 15 ಬೌಂಡ್ರಿ 3 ಭರ್ಜರಿ ಸಿಕ್ಸರ್ಗಳ ನೆರವಿನಿಂದ 104 ರನ್ ಸಿಡಿಸಿ ಅಬ್ಬರಿಸಿದರು. ಅವರ ಸ್ಟ್ರೈಕ್ ರೇಟ್ 196 ಇತ್ತು ಬ್ಯಾಟ್ ಬೀಸಿದ್ದು. ನೋಡಿ, ಜೋಫ್ರಾ ಆರ್ಚರ್ ಎಸೆತದಲ್ಲಿ LBW ಆಗಿ ಅವರು ಹೊರ ಹೋಗಬೇಕಾದ್ರೆ ಗುಜರಾತ್ ತಂಡ ಆಗಲೇ ಗೆದ್ದು ಬಿಟ್ಟಿತ್ತು. ಎಲ್ಲರೂ ಕೂಡ ಫಿಕ್ಸ್ ಆಗಿಬಿಟ್ಟಿದ್ರು ಮೇ 31 RCB ವರ್ಸಸ್ ಗುಜರಾತ್ ಅನ್ನೋ ತರಹ. ಇನ್ನು ದಾಖಲೆಗಳ ವಿಷಯಕ್ಕೆ ಬರೋದಾದರೆ ನಾವು ವೈಭವ್ ಸೂರ್ಯವಂಶಿ ಬಗ್ಗೆ ಹೇಳಲೇಬೇಕು. ನಿಮಗೆ ಪವರ್ ಪ್ಲೇನಲ್ಲಿ ಅವರು ವೈಭವ್ ಸೂರ್ಯವಂಶಿ ಅವರು 17 ಎಸೆತಗಳಲ್ಲಿ 31 ರನ್ ಗಳಿಸಿಬಿಟ್ಟಿದ್ರು. ಈ ಮುಖಾಂತರವಾಗಿ IPL 2026ರಲ್ಲಿ ವೈಭವ್ ಸೂರ್ಯವಂಶಿ ಪವರ್ ಪ್ಲೇನಲ್ಲೇ 500 ರನ್ ಪೂರ್ಣಗೊಳಿಸಿದ್ದಾರೆ. ಒಂದೇ IPL ಆವೃತ್ತಿಯ ಪವರ್ ಪ್ಲೇನಲ್ಲಿ 500 ರನ್ಗಳನ್ನು ಗಳಿಸಿದಂಥ ಮೊದಲ ಬ್ಯಾಟರ್ ಸೂರ್ಯವಂಶಿ, ಒಂದು ದಾಖಲೆ. ಇನ್ನು IPL ಸೀಸನ್ನಲ್ಲಿ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂಥ ದಾಖಲೆ ಡೇವಿಡ್ ವಾರ್ನರ್ ಅವರ ಹೆಸರಿನಲ್ಲಿತ್ತು. 2016ರಲ್ಲಿ ಡೇವಿಡ್ ವಾರ್ನರ್ ಸನ್ರೈಸರ್ಸ್ ಹೈದರಾಬಾದ್ ಪರ ಪವರ್ ಪ್ಲೇನಲ್ಲೇ 467 ರನ್ ಗಳಿಸಿದ್ರು. ಆ ಸೀಸನ್ನಲ್ಲಿ ಸನ್ರೈಸರ್ಸ್ IPL ಪ್ರಶಸ್ತಿಯೂ ಕೂಡ ಗೆದ್ದುಕೊಂಡಿತ್ತು. ನಿಮಗೆ ಭಾರತೀಯ ಬ್ಯಾಟರ್ಗಳಲ್ಲಿ ಸಾಯಿ ಸುದರ್ಶನ್ 2025ರಲ್ಲಿ ಪವರ್ ಪ್ಲೇನಲ್ಲಿ 402 ರನ್ ಗಳಿಸಿದ್ದಾರೆ. ಈಗ ವೈಭವ್ ಪವರ್ ಪ್ಲೇನಲ್ಲಿ 502 ರನ್ ಕಲೆ ಹಾಕಿ ಆ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ಇನ್ನು ಸಾಯಿ ಸುದರ್ಶನ್ ಹಿಟ್ ವಿಕೆಟ್ ಹೇಳ್ತಾ ಇದ್ದೆ ನಾನು ಆರಂಭದಿಂದಲೂ. ನಿಮಗೆ ಪ್ಲೇ ಆಫ್ನಲ್ಲಿ RCB ವಿರುದ್ಧದ ಪಂದ್ಯದಲ್ಲಿ ಸುದರ್ಶನ್ ವಿಚಿತ್ರ ಹಿಟ್ ವಿಕೆಟ್ಗೆ ಔಟ್ ಆಗಿದ್ದು. ಆಗ ರಾಜಸ್ಥಾನ ವಿರುದ್ಧವೂ ಕೂಡ ಈಗ ಮತ್ತೆ ಸಾಯಿ ಸುದರ್ಶನ್ ಆಫ್ ಸೈಡ್ನಲ್ಲಿ ಸ್ಕ್ವೇರ್ ಹಿಂದೆ ಶಾಟ್ ಹೊಡೆಯೋ ಬರದಲ್ಲಿ ಹಿಟ್ ವಿಕೆಟ್ಗೆ ಔಟ್ ಆಗಿರೋದು. ಈ ಅಸಾಮಾನ್ಯ ಔಟ್ ಆಗುವಿಕೆ ಇದೆಯಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ರೀತಿಯಾಗಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒಬ್ಬ ಅನುಭವಿ ಬ್ಯಾಟ್ಸ್ಮನ್ ಯಾಕೆ ಇದೇ ರೀತಿಯಾಗಿ ಔಟ್ ಆಗ್ತಾ ಇದ್ದಾರೆ ಅಂತ ಬೇಡದ ದಾಖಲೆ ಇದು. ಸಾಯಿ ಸುದರ್ಶನ್ ಔಟ್ ಆದ ರೀತಿ ಒಂದು ಕಡೆ ಕ್ರಿಕೆಟ್ ಅಭಿಮಾನಿಗಳನ್ನೇ ಅಚ್ಚರಿಗೆ ದೂಡಿಬಿಟ್ಟಿದೆ. ಇನ್ನು ವೈಭವ್ ಸೂರ್ಯವಂಶಿ ಲಾಸ್ಟ್ ಕೊನೆಯದಾಗಿ ಹೇಳಿ ಮುಗಿಸ್ತೀನಿ. ನೋಡಿ, IPL 2025ರ ಮೆಗಾ ಆಕ್ಷನ್ನಲ್ಲಿ ರಾಜಸ್ಥಾನ ರಾಯಲ್ಸ್ ಫ್ರಾಂಚೈಸಿ ವೈಭವ್ ಸೂರ್ಯವಂಶಿನ ತೊಗೊಂಡಿದ್ದು 1.1 ಕೋಟಿ. ಎಲ್ಲರೂ ಕೂಡ ಆರಂಭದಲ್ಲಿ ನಕ್ಕಿದ್ರಂತೆ, 14ರ ಹುಡುಗ ಇಷ್ಟು ಕೋಟಿ ಹಣವನ್ನು ಸುರಿತಾ ಇದ್ದಾರಲ್ಲ ಅಂತ, ಇವರಿಗೆಲ್ಲ ತಲೆ ಸರಿಯಿಲ್ಲ ಅಂತ. ಆದರೆ ಈಗ 1 ವರ್ಷದ ಬಳಿಕ ಇದೇ ಮೀಸೆ ಚಿಗುರದಂಥ ಬಾಲಕ IPL ಹರಾಜಿಗೆ ಬಂದರೆ ಕೋಟಿ ಹಣ ಸುರಲಿಕ್ಕೂ ರೆಡಿ ಇದ್ದಾರೆ. ಊಹಿಸ್ಲಿಕ್ಕೂ ಕೂಡ ಅಸಾಧ್ಯ. ನಿಮಗೆ ಡ್ಯಾಶಿಂಗ್ ಓಪನರ್ ಅಂತಲೇ ಫೇಮಸ್ ಆಗಿರೋ ವೀರೇಂದ್ರ ಸೆಹ್ವಾಗ್ ಅವರು ಕೂಡ ನಾನು ಈ ಹುಡುಗನ ಮೇಲೆ 30 ಕೋಟಿ ಈಗಲೇ ಹಾಕ್ಲಿಕ್ಕೆ ರೆಡಿ ಇದ್ದೀನಿ ಅಂತ. ಇದು IPL ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತ. ಯಾಕೆ ಅಂತ ನಾನು ಹೇಳ್ಬಿಡ್ತೀನಿ. ನೋಡಿ, ನಿಮಗೆ ಇದಕ್ಕಿಂತ ಮುಂಚೆ ಪಂತ್ ಅವರು 27 ಕೋಟಿಗೆ ಹರಾಜಾಗಿದ್ದರು.
30 ಕೋಟಿ ಸುರಿತೀವಿ ಅನ್ನೋ ಧೈರ್ಯವನ್ನು ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಗಳು ಬಾಯಲ್ಲೇ ಬರ್ತಾ ಇದೆ ಅಂದರೆ ಈ ಹುಡುಗ ಆಕ್ಷನಿಗೆ ಬಂದರೆ ಎಷ್ಟು ಕೋಟಿಗೆ ಹೋಗಬಹುದು ಅಂತ. ಒಬ್ಬ ಯುವ ಆಟಗಾರ ರನ್ ಪ್ರವಾಹವನ್ನೇ ಹರಿಸ್ತಾ ಇದ್ದಾನೆ. ಒಂದು ರೀತಿಯಾಗಿದ್ದು ಸುನಾಮಿ, ಬಿರುಗಾಳಿ, ಸುಂಟ್ರಗಾಳಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. 15 ವರ್ಷ ಹುಡುಗ. ನಿಮಗೆ ಕಮೆಂಟ್ರಿ ಬಾಕ್ಸ್ನಲ್ಲಿ ಕ್ರಿಕೆಟಿಗರಾಗಿರ್ತಕ್ಕಂಥ ಹರ್ಭಜನ್ ಸಿಂಗ್ ಒಂದು ವೇಳೆ 15 ವರ್ಷದ ಬಾಲಕ IPL ಹರಾಜಿಗೆ ಬಂದರೆ ಎಷ್ಟು ಕೋಟಿ ಹಣಕ್ಕೆ ಹೋಗ್ಬೋದು ಅಂತ ವೀರೇಂದ್ರ ಸೆಹ್ವಾಗ್ಗೆ ಕಮೆಂಟ್ರಿ ಬಾಕ್ಸ್ನಲ್ಲಿ ಕೇಳ್ತಾರೆ. ಅದಕ್ಕೆ ಸೆಹ್ವಾಗ್ ಹೇಳಿರೋ ಮಾತಿದು. ನಾನಾಗಿದ್ದರೆ ಈತನಿಗೆ 30 ಕೋಟಿ ರೂಪಾಯಿ ಕೊಡ್ತಾ ಇದ್ದೆ ಅಂತ. ಅದಕ್ಕೆ ತಕ್ಷಣ ಆಕಾಶ್ ಚೋಪ್ರಾ ಅವರು ಹೇಳ್ತಾರೆ, ನಾನು ಕೂಡ ಮುಲಾಜಿಲ್ಲದೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ, ಅಷ್ಟೇ ಮೊತ್ತದ ಆಫರ್ ಕೊಡ್ತೀನಿ ಅಂತ. ಹಾಗಾದರೆ ಮುಂದಿನ ವರ್ಷ ಹರಾಜ್ನಲ್ಲಿ ಇರ್ತಾರಾ ಇವರು? ಅದು ಪ್ರಶ್ನೆ, ಒಂದು ಡೌಟ್. ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ ಅಷ್ಟೇ. ಅಂದರೆ ಒಪ್ಪಂದದ ನಿಯಮ ಏನಿರುತ್ತೆ ಅಂದರೆ IPL ರೂಲ್ಸ್ ಪ್ರಕಾರ ಮೆಗಾ ಹರಾಜ್ನಲ್ಲಿ 2025ರಲ್ಲಿ ಖರೀದಿ ಮಾಡಿರೋದು. ಆ ಒಪ್ಪಂದ ಸಾಮಾನ್ಯವಾಗಿ 3 ವರ್ಷಗಳ ಅವಧಿಗೆ ಇರುತ್ತೆ. ಅಂದರೆ 2025, 26, 27 ಅಲ್ಲಿವರೆಗೂ ಚಾಲ್ತಿ ಇರುತ್ತೆ. ಈಗ ರಾಜಸ್ಥಾನ ರಾಯಲ್ಸ್ ತಂಡ ಈ ಹುಡುಗನನ್ನು ಅಂದರೆ ವೈಭವ್ ಸೂರ್ಯವಂಶನ 1.1 ಕೋಟಿಗೆ ಈಗಾಗಲೇ ಉಳಿಸ್ಕೊಂಡಿದೆ. ಈಗ ಮತ್ತು ಆರೆಂಜ್ ಕ್ಯಾಪ್ ಗೆದ್ದು ಭರ್ಜರಿ ಪ್ರದರ್ಶನ ನೀಡ್ತಾ ಇರ್ತಕ್ಕಂಥ ವೈಭವ್ ಸೂರ್ಯವಂಶನ ಅದೇ ಫ್ರಾಂಚೈಸಿ ಟೀಮ್ ಇಷ್ಟು ಬೇಗ ಯಾಕೆ ಬಿಟ್ಕೊಡುತ್ತೆ? ಆದರೆ ಹರಾಜಿಗೆ ಬರೋ ಚಾನ್ಸಸ್ ಯಾವಾಗಿರುತ್ತೆ ಅಂದರೆ ರಾಜಸ್ಥಾನ ರಾಯಲ್ಸ್ ತಂಡವೇ ಈ 3 ವರ್ಷಗಳ ಒಪ್ಪಂದದ ಬದಲಿಗೆ ತಂಡವೇ ಸ್ವತಃ ಆ ಹುಡುಗನನ್ನು ರಿಲೀಸ್ ಮಾಡಿದ್ರೆ ನೆಕ್ಸ್ಟ್ ಸೀಸನ್ನಲ್ಲಿ ಮೆಗಾ ಹರಾಜು ಪ್ರಕ್ರಿಯೆ ನಡೆದಾಗ ಮಾತ್ರ ಹರಾಜಿನ ಪಟ್ಟಿಯಲ್ಲಿ ಹುಡುಗನ ಹೆಸರು ಇರುತ್ತೆ. ಒಟ್ಟಾರೆ ಕ್ರಿಕೆಟ್ ವಿಶ್ಲೇಷಕರ ಪ್ರಕಾರ ಮುಂದಿನ ದಿನಗಳಲ್ಲಿ ಈತ ಹರಾಜಿಗೆ ಬಂದರೆ ಈ ರೀತಿಯಾಗಿ ಅವ್ರು ಹೇಳಿದಾಗೆ ಸೆಹ್ವಾಗ್ ಹೇಳಿದಾಗ 30 ಕೋಟಿನೂ ಕೂಡ ಮೀರಿಸುವ ಸಾರ್ವಕಾಲಿಕ ದಾಖಲೆ ಬರೆಯುವ ಏಕೈಕ ಹುಡುಗ ಅದು ವೈಭವ್ ಸೂರ್ಯವಂಶಿ ಆಗ್ತಾರೆ. ನೇರವಾಗಿ ನರೇಂದ್ರ ಮೋದಿ ಸ್ಟೇಡಿಯಂಗೆ ಹೋಗೋಣ. 31ನೇ ತಾರೀಕು ಭಾನುವಾರ ಭರ್ಜರಿ ಬಾಡೂಟದ ಮ್ಯಾಚನ್ನು ವೀಕ್ಷಣೆ ಮಾಡೋಣ. ಎಂದಿನಂತೆ ಒಂದು ಅದ್ಭುತವಾದಂಥ ಮ್ಯಾಚ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಮೋಡಿ ಯಾರು ಮಾಡ್ತಾರೆ ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.